ಚಿತ್ರದುರ್ಗದಲ್ಲಿ ಮಳೆರಾಯ ಅಬ್ಬರಿಸಿದ್ದು ಹಂಪಯ್ಯನ ಮಾಳಿಗೆ ರೈತರು ಪರದಾಡಿದ್ದಾರೆ. ಮಳೆಗೆ ಪಾಲಕ್ ಸೊಪ್ಪು ಸಂಪೂರ್ಣ ನಾಶ ಆಗಿದೆ. ವಿಶ್ವನಾಥ ರೆಡ್ಡಿಗೆ ಸೇರಿದಂತಹ ಪಾಲಕ್ ಬೆಳೆ ನಾಶ ಆಗಿದೆ. 50ರಿಂದ 60 ಸಾವಿರ ಖರ್ಚು ಮಾಡಿ ಬೆಳೆದಿದ್ರು. ಈಗ ನಷ್ಟ ಆಗಿದೆ. ಅನ್ನದಾತ ಕಣ್ಣೀರು ಹಾಕಿದ್ದಾರೆ. ಮಳೆಯಿಂದ ಕಪ್ಪು ಬಣ್ಣಕ್ಕೆ ತಿರುಗಿದೆ ಸೊಪ್ಪು. ವಿಶ್ವನಾಥ ರೆಡ್ಡಿ ಅನ್ನೋರಿಗೆ ಸೇರಿದಂತಹ ಬೆಳೆ ಇದು. ಲಕ್ಷಾಂತರ ರೂಪಾಯಿ ಲಾಭದ ನಿರೀಕ್ಷೆಯಲ್ಲಿದ್ದ ರೈತ ಈಗ ಕಂಗಾಲಾಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಚಿತ್ರದುರ್ಗದಲ್ಲಿ ಸುರಿದಂತ ಭಾರಿ ಮಳೆಗೆ ರೈತರು ಪರದಾಡ್ತಾ ಇದ್ದಾರೆ. ಬೆಳೆದಂತಹ ಬೆಳೆ ಇನ್ನೇನು ಕೈಗೆ ಬರಬೇಕು ಅನ್ನುವಷ್ಟರಲ್ಲಿ ಮಳೆ ಅಬ್ಬರಿಸಿದ್ದು ಬೆಳೆ ಹಾಳಾಗಿದೆ. ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ಅಂತ ರೈತ ಕಣ್ಣೀರು ಹಾಕ್ತಿದ್ದಾರೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪರಿಸ್ಥಿತಿ ಹೀಗೆ ಇದೆ. ಬೆಳೆದಂತ ಬೆಳೆ ಇನ್ನೇನು ಕೈಗೆ ಸೇರಬೇಕು ಅನ್ನುವಷ್ಟರಲ್ಲೇ ಮಳೆ ಅಬ್ಬರಿಸ್ತಾ ಇದ್ದು ರೈತ ಕಂಗಾಲಾಗಿದ್ದಾರೆ. ಮುಂಗಾರು ಮಳೆ ಬಂದರೆ ಸಾಕು, ರೈತರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಆಸೆಯಲ್ಲಿ ರೈತರು ಇರ್ತಾರೆ. ಆದರೆ ಚಿತ್ರದುರ್ಗ ತಾಲೂಕಿನ ಹಲವೆಡೆ ತಡರಾತ್ರಿ ಸುರಿದಂಥ ಧಾರಾಕಾರ ಮಳೆಗೆ ನಿಜಕ್ಕೂ ಕೂಡ ಅನ್ನದಾತರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಅನ್ಬೋದು. ದೃಶ್ಯಗಳಲ್ಲಿ ಗಮನಿಸ್ಬೋದು. ಈಗ ನಾವೀಗ ಚಿತ್ರದುರ್ಗ ತಾಲೂಕಿನ ಹಂಪಯ್ಯಮಾಳಿಗೆ ಗ್ರಾಮದಲ್ಲಿದ್ವಿ. ಈ ಒಂದು ದೃಶ್ಯ ನೋಡ್ಬೋದು. ನಿಜಕ್ಕೂ ಕೂಡ ಪಾಲಕನ್ ಸೊಪ್ಪು ಯಾವ ರೀತಿ ನಾಶವಾಗಿದೆ ಅಂತಕ್ಕಂಥದ್ದನ್ನು ತಡರಾತ್ರಿ ಸುರಿದಂಥ ಒಂದು ಧಾರಾಕಾರ ಮಳೆಯಿಂದಾಗಿ ಸುಮಾರು ಒಂದೂವರೆ ಎಕರೆಯಲ್ಲಿ ಬೆಳೆದಿರ್ತಕ್ಕಂಥ ಪಲ್ಕನ್ ಸೊಪ್ಪು ಇವತ್ತು ನಾಶವಾಗಿ ಹೋಗಿದೆ. ಯಾಕಂತಂದರೆ ಈಗ ಸದ್ಯ ಮಾರುಕಟ್ಟೆಯಲ್ಲಿ ಪಲ್ಕನ ಸೊಪ್ಪು ಒಂದು ಕಟ್ಟಿಗೆ 10 ರೂಪಾಯಿ ಇರ್ತಕ್ಕಂಥದ್ದು. ಅದೇ ರೀತಿ ಏನಂತಂದರೆ ಇತ್ತೀಚೆಗೆ ಈ ಒಂದು ಸೊಪ್ಪಿನ ಬೆಲೆ ಹೆಚ್ಚು ಬೆಲೆ ಏರಿಕೆ ಆಗಿರೋದ್ರಿಂದ ರೈತರು ಏನೋ ಸ್ವಲ್ಪ ಆಸೆ ಇಟ್ಕೊಂಡಿದ್ರು. ಈ ಮುಂಗಾರಲ್ಲಿ ಹಾಕಿರ್ತಕ್ಕಂಥ ಬೆಳೆಗೆ ಒಂದು ರೀತಿ ಅಲ್ಪ ಸ್ವಲ್ಪ ಹಾಕಿದ್ದ ಲಾಭ ಸಿಗುತ್ತಲ್ಲಪ್ಪ ಅನ್ನೋ ನಿರೀಕ್ಷೆಯಲ್ಲಿ ಇದ್ದರು. ಆದರೆ ತಡರಾತ್ರಿ ಸುರಿದಿರ್ತಕ್ಕಂಥ ಮಳೆಯಿಂದಾಗಿ ಒಂದು ರೀತಿ ರೈತರಿಗೆ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ತಂದು ಭೂಮಿಗೆ ಹಾಕಿದ್ರು ಕೂಡ ಯಾವುದೇ ರೀತಿ ಲಾಭ ಸಿಗ್ತಾ ಇಲ್ಲ. ನೋಡ್ಬೋದು ದೃಶ್ಯಗಳಲ್ಲಿ ಯಾವ ರೀತಿ ನೆಲ ಕಚ್ಚಿದೆ ಅಂತಕ್ಕಂಥದ್ದನ್ನು. ಈಗಾಗಲೇ ಸಂಪೂರ್ಣವಾಗಿ ನಾಶವಾಗಿ ಹೋಗಿರ್ತಕ್ಕಂಥದ್ದು. ಎಲೆಗಳು ಕೂಡ ಈಗಾಗಲೇ ಬಿರುಕ್ಬಿಟ್ಟಿರ್ತಕ್ಕಂಥದ್ದು. ಏನೋ ಈಗ ಕೀಳ್ಬೇಕಾಗಿತ್ತು, ಕೈಗೆ ಬಂದಿದ್ದು ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋಂಗಾಗಿದೆ ರೈತರ ಒಂದು ಪರಿಸ್ಥಿತಿ. ಹಾಗಾಗಿ ರೈತರೇ ನಮ್ಮ ಜೊತೆ ಇದ್ದಾರೆ. ರೈತರನ್ನ ಮಾತಾಡಿಸ್ತಾ ಹೋಗ್ತೀವಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು. ಸರ್, ಈಗ ಪಲ್ಕ ರೇಟ್ ಇತ್ತು, ಮುಂಗಾರು ಮಳೆಯಿಂದಾಗಿ ಇವತ್ತು ನಾಶ ಆಗಿದೆ. ಎಷ್ಟು ನಾಶ ಆಗಿದೆ, ಯಾವ ರೀತಿ ಕಷ್ಟ ಆಗ್ತೈತಿ ನಿಮಗೆ? ಸುಮಾರು ಇದೊಂದು ಅರ್ಧ ಎಕರೆಗೆ ಇತ್ತು ಪಲ್ಕ. ಒಂದು ಕಾಲು ಭಾಗವಷ್ಟು ನಾವೀಗ ಕಟಾವು ಮಾಡಿದ್ವಿ. ಇನ್ನು ಮುಕ್ಕಾಲು ಭಾಗವಷ್ಟು ಕಟಾವು ಮಾಡೋದಿತ್ತು. ಇಷ್ಟು ದಿವಸ ಬೆಳೆದ್ರೂ ರೇಟ್ ಇರಲಿಲ್ಲ. ಈಗ ಸುಮಾರು ಒಂದು 15 ದಿವಸದಿಂದ ಒಂದು ಕಟ್ಟಿಗೆ 8ರಿಂದ 10 ರೂಪಾಯಿ ಇತ್ತು. ಈಗ ರಾತ್ರಿದ ಮಳೆ ಸುರಿದ್ರಿಂದ ಸುಮಾರು ಒಂದು 40ರಿಂದ 40 ಈ ಒಂದು ಪ್ಲಾಟ್ನಲ್ಲಿ 40ರಿಂದ 45 ಸಾವಿರ ರೂಪಾಯಿ ಲಾಸ್ ಆಗಿದೆ. ಈ ಒಂದು ಮಳೆ ಬಂದಿರೋದ್ರಿಂದ ಇದು ಕೊಯ್ಯಕ್ಕೆ ಬಂದಿರೋದಕ್ಕೋಸ್ಕರ ಲಾಸ್ ಆಗಿರೋದು. ಹಿಂದೆಗಡೆ ಇರೋದು ಸಣ್ಣ ಪುಟ್ಟದ್ದೇನು ಅದೇನು ಲಾಸ್ ಆಗಿಲ್ಲ. ಬಟ್ ಈಗ ಏನು ಕೊಯ್ಯಕ್ಕೆ ಬಂದಿರೋದು, ಕಟಾವಿಗೆ ಬಂದಿರೋದು ಅಂತಕ್ಕಂಥದ್ದು ಎಲ್ಲ ಪೂರ್ತಿ ನಾಶವಾಗಿದೆ. ಹಂಪಯ್ಯಮಾಳಿಗೆ ಸೊಪ್ಪು ಅಂದರೆ ಮಂಗಳೂರು, ಉಡುಪಿಗೆಲ್ಲ ರಫ್ತು ಮಾಡ್ತಾರೆ. ಒಂದು ರೀತಿ ಫೇಮಸ್ ಇರ್ತಕ್ಕಂಥದ್ದು ಈ ಭಾಗದ ಸೊಪ್ಪು ಬೆಳೆ. ಆದರೆ ಇವತ್ತು ಒಂದು ರೀತಿ ರೈತರಿಗೆ ಕೈಗೆ ಮೈ ಬಾಯಿ ಬರಲ್ಲ ಅನ್ನಂಗೆ ನಷ್ಟ ಅನುಭವಿಸ್ತಾ ಇದ್ದಾರಾ? ಯಾವ ರೀತಿ ಕಷ್ಟ ಆಗುತ್ತೆ? ಇಲ್ಲ, ಇದು ಹಂಪನಮಾಳಿಗೆ ಅಂತಲ್ಲ. ಹಂಪನಮಾಳಿಗೆ ಮತ್ತು ಬೊಮ್ಮನಹಳ್ಳಿ, ಆ ಕಡೆ ಮದಕರಿಪುರ ಅಂತ ಬರುತ್ತೆ. ಈ 3 ಊರಲ್ಲಿ ಮಂಗಳೂರು, ಉಡುಪಿ, ಬೈಕಂಪಾಡಿ, ಕುಂದಾಪುರ, ಈ ಮಲೆನಾಡು ಸೈಡ್ಗೆ ಏನು ಬರುತ್ತೋ ಆ ಭಾಗಕ್ಕೆ ಯಥೇಚ್ಛವಾಗಿ ಇಲ್ಲಿಂದನೇ ಹೋಗುತ್ತೆ. ಬಟ್ ದುರ್ಗಕ್ಕೆ ಹೋಗೋ ಜನಗಳೆಲ್ಲ ಹೋಗ್ತಾರೆ. ಬಟ್ ಪಾರ್ಸಲ್ಗಂತ ಸಪ್ರೇಟ್ ಬೆಳೆಯೋರಿದ್ದಾರೆ. ಉಡುಪಿ ಮಂಗಳೂರಿಗಂತಲೇ ಸಪ್ರೇಟ್ ಒಂದಿಷ್ಟು ಜನ ಗುರ್ಸ್ಕೊಂಡು ಅವರು ಅಲ್ಲಿಗೆ ಅಂತಲೇ ಬೆಳೆಯೋರಿದ್ದಾರೆ. ಅಲ್ಲಿಗೆ ಹೋಗೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿತ್ತು. ಈಗ ಅಲ್ಲಿಗೆ ಹೋಗೋದ್ರ ಲಾಭ. ಈಗ ಬಟ್ ಈಗ ಮಳೆ ಬಂದಿರೋದ್ರಿಂದ ಸ್ವಲ್ಪ ಲಾಸ್ ಆಗಿದೆ. ಈಗ ಮುಂಗಾರು ಮಳೆ ಬಂದರೆ ಏನೋ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ರಿ, ಈಗ ನೋಡ್ರೆ ನಷ್ಟ ಅನುಭವಿಸ್ತಿದ್ರ? ಇಲ್ಲ, ಮುಂಗಾರು ಮಳೆ ಬಂದರೆ ಅನುಕೂಲ ಇಲ್ಲ ಅಂತಲ್ಲ. ಪಲ್ಕ ಸೊಪ್ಪು ಒಂದು ಹೋಗಿದೆ. ಬಟ್ ಈಗ ಯಾರೋ ಅಲ್ಪ ಸೊಪ್ಪು ಒಬ್ಬೊಬ್ರು ರೈತರದ್ದು ಹೋಗಿದೆ. ಬಟ್ ಮಿಕ್ಕಿದ್ದೆಲ್ಲ ಬೆದ್ಲರೆಲ್ಲ ಬಳಕೆಬೇಕಾದ್ರೆ ಬರ್ಬೇಕಿಲ್ಲ ಅಂತಲ್ಲ. ಇದೇನು ಬಂದಿದ್ದು ಒಂದು ಸ್ವಲ್ಪ ಹೋಗಿದೆ, ಏನು ಮಾಡೋಕ್ಕಾಗಲ್ಲ. ಇರಾದ್ರೆ ಹಿಂದೆಗಡೆ ಇರೋದು ನೋಡ್ಕೊಂಡು ನಷ್ಟ ಆಗುತ್ತೆ. ಎಷ್ಟು ಲಾಸ್ ಆಗುತ್ತೆ ಅಂತ? ಈ ಪ್ಲಾಟಲ್ಲಿ ಒಂದು 50ರಿಂದ 60 ಸಾವಿರ ರೂಪಾಯಿ ಲಾಸ್ ಆಗಿದೆ ಈ ಪ್ಲಾಟಲ್ಲಿ. ಬಟ್ ಈ ಪ್ರೆಸೆಂಟ್ ರೇಟ್ಗೆ, ಈ ಇರೋ ರೇಟಿಗೆ ಒಂದು 50ರಿಂದ 60 ಸಾವಿರ ರೂಪಾಯಿ ಲಾಸ್ ಆಗಿದೆ. ಇದಿಷ್ಟು ಏನಂತಂದರೆ ರೈತರ ಮಾತಾಗಿರ್ತಕ್ಕಂಥದ್ದು. ಏನಂತಂದರೆ ಲಾಭದ ನಿರೀಕ್ಷೆಯಲ್ಲಿದ್ವಿ, ಆದರೆ ಮಳೆ ಸುರಿದಂಥ ಮಳೆಯಿಂದಾಗಿ ನಿಜಕ್ಕೂ ಕೂಡ ನಷ್ಟ ಅನುಭವಿಸ್ತಾ ಇದ್ವಿ ಅಂತಕ್ಕಂಥದ್ದು ರೈತರ ಅಳಲಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೊಡರ್ನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.